ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬನ್ನಿ, ನಾವು ಈ ದಿನ ಒಂದು ಗಿಡ ಚೆನ್ನಾಗಿ ಬೆಳಿಬೇಕಂದ್ರೆ ಅದಕ್ಕೆ ಗೊಬ್ಬರ, ನೀರು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಕೀಟಗಳ ಹಾವಳಿಯಿಂದ ಗಿಡಗಳನ್ನು ಸಂರಕ್ಷಣೆ ಮಾಡ್ಕೊಳೋದು ಹೇಗೆ. ಹಲವಾರು ರೀತಿಯ ಫಂಗಸ್ ಇರ್ಬೋದು, ಬೇರೆ ಬೇರೆ ಹುಳಗಳು, ಕೀಟಗಳು, ಈ ಬಾಧೆಯಿಂದ ರಕ್ಷಣೆ ಪಡೆಯೋದು ಹೇಗೆ, ಇವನ್ನೆಲ್ಲ ಆ ಕೀಟಗಳು ಹಾಳು ಮಾಡ್ತವೆ ಗಿಡವನ್ನು. ಆ ಗಿಡವನ್ನು ನಾವು ರಕ್ಷಣೆ ಮಾಡ್ಕೊಬೇಕಂದ್ರೆ ಕೆಮಿಕಲ್ಸ್ ಇರುವಂತಹ ಫರ್ಟಿಲೈಸರನ್ನು ಹೊಡಿಬೇಕಾಗುತ್ತೆ. ಇದರಿಂದ ಗಿಡ ನಾಶವಾಗಬಹುದು ಸ್ನೇಹಿತರೆ. ಅದಕ್ಕೋಸ್ಕರ ನಾವು ನ್ಯಾಚುರಲ್ ಆದಂತಹ ಪ್ರಕೃತಿಯಲ್ಲೇ ಸಿಗುವಂತಹ ಹೋಮ್ ಮೇಡ್ ಕೀಟನಾಶಕ ಯಾವುದು? ನಾವು ಬೆಳೆಯುವಂತಹ ತರಕಾರಿ ಗಿಡಗಳಿರ್ಬೋದು, ಚೀಪೆ ಗಿಡ ಇರ್ಬೋದು, ಈ ರೀತಿ ಹಲವು ತೋಟದಲ್ಲಿ ಬೆಳೆಯುವಂತಹ ಗಿಡಗಳು, ಮನೆಯ ಮುಂದೆ ಬೆಳೆಯುವಂತಹ ಗಿಡಗಳು, ಇವಕ್ಕೆಲ್ಲಕ್ಕೂ ಎಲೆಗೆ ಬೀಳುವಂತಹ ಈ ಒಂದು ಫಂಗಸ್ ರೋಗ ಇರ್ಬೋದು, ಕೆಲವೊಂದು ರೀತಿಯ ಬ್ಯಾಕ್ಟೀರಿಯಾಗಳಿರ್ಬೋದು, ನಮ್ಮ ಮನೆಯಲ್ಲಿಯೇ ಸಿಗುವಂತಹ ಆರ್ಗ್ಯಾನಿಕ್ ಕೀಟನಾಶಕಗಳು ಯಾವುದಿದೆ, ಎಷ್ಟು ಸುಲಭವಾಗಿದೆ, ಅದನ್ನು ಬಳಸೋದ್ರಿಂದ ಆ ಗಿಡ ಎಷ್ಟು ಸಮೃದ್ಧವಾಗಿ ಬೆಳಿಬೋದು ಸ್ನೇಹಿತರೆ. ಆ ಒಂದು ವಿಷಯದ ಬಗ್ಗೆ, ಅಂದರೆ ಗಿಡಗಳಿಗೆ ಕೀಟಗಳ ಹಾವಳಿಯಿಂದ ರಕ್ಷಣೆ ಮಾಡ್ಕೊಳೋದಕ್ಕೆ ನಾವು ಏನು ಹೋಮ್ ಮೇಡ್ ಏನು ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ತಿಳ್ಕೊಳ್ಳೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ. ನಾವು ಬೆಳೆಯುವಂತಹ ಪಾಟ್ನಲ್ಲಿರ್ಬೋದು, ನಮ್ಮ ಕೈ ತೋಟದಲ್ಲಿರ್ಬೋದು, ಮನೆಯ ಮುಂದೆ ಬೆಳೆಯುವಂತಹ ಕೆಲವಾರು ಗಿಡಗಳು, ಹೂವಿನ ಗಿಡಗಳು, ಈ ರೀತಿ ಹಲವು ಗಿಡಗಳು ಕೆಲವು ಈ ಕೀಟಗಳು ಹಾವಳಿ ಮಾಡ್ತವೆ. ಈ ಹಾವಳಿಗೆ ನಾವು ಅಂಗಡಿಯಿಂದ ಕೆಮಿಕಲ್ಸನ್ನು ತಂದು ಹೊಡೆದಿದ್ದೇ ಆದರೆ ಅದರಿಂದ ಗಿಡಗಳು ತೊಂದರೆಗಳಾಯ್ತದೆ. ಅದೇ ಕೀಟನಾಶಕ ಇರುವಂತಹ, ಔಷಧಿ ಇರುವಂತಹ ಕೆಲವು ಸಸ್ಯಗಳನ್ನು ನಾವು ಆಹಾರಕ್ಕೆ ಏನಾದರೂ ಬಳಕೆ ಮಾಡಿದ್ರೆ ಅದರಿಂದನೂ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಆದ್ದರಿಂದ ನ್ಯಾಚುರಲ್ಲಾಗಿ ನಮ್ಮ ಮನೆಯಲ್ಲಿ ಸಿಗುವಂತಹ ಕೀಟನಾಶಕ ಯಾವುದಿದೆ ಸ್ನೇಹಿತರೆ? ಬನ್ನಿ, ದೇವರ ಮನೆಯಲ್ಲಿರುವಂತಹ, ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಗ್ತಾ ಇರ್ಬೋದು, ದೇವರ ಮನೆಯಲ್ಲಿದೆ ಈ ಒಂದು ಫರ್ಟಿಲೈಸರ್ ಯಾವುದು ಸ್ನೇಹಿತರೆ? ಕರ್ಪೂರ. ಈ ಕರ್ಪೂರದಿಂದ ನಾವು ಯಾವ ರೀತಿ ಗಿಡಗಳಿಗೆ ಕೀಟನಾಶಕಗಳ ಹಾವಳಿಯಿಂದ ರಕ್ಷಣೆ ಮಾಡ್ಕೊಬೋದು ಅದರ ಬಗ್ಗೆ ತಿಳ್ಕೊತಾ ಇದ್ದೀವಿ ಸ್ನೇಹಿತರೆ. ಕರ್ಪೂರ, ಈ ಕರ್ಪೂರವನ್ನು ಬಳಸಿ ಕರ್ಪೂರವನ್ನು ಪೌಡ್ರ್ ಮಾಡಿ ಹಾಗೆ ಇರುವೆ ಗೂಡುಗಳ ಹತ್ರ ಹಾಕಿದ್ರೂ ಇರುವೆ ಮನೆಗೆ ಬರೋದಿಲ್ಲ. ಹಾಗೆ ಈ ಕರ್ಪೂರವನ್ನು ಪುಡಿ ಮಾಡಿ ಆ ಪಾಟ್ಗೆ, ಗಿಡದ ಪಾಟ್ಗೆ ಹಾಕೋದ್ರಿಂದನೂ ಸಹ ಬ್ಯಾಕ್ಟೀರಿಯಾಗಳಿರ್ಬೋದು, ಫಂಗಸ್ ಇರ್ಬೋದು, ಇವೆಲ್ಲ ಕಂಟ್ರೋಲ್ ಆಗುತ್ತೆ. ಹಾಗೆ ಈ ಎಲೆಗಳಿಗೆ ಎಲ್ಲೆಲ್ಲಿ ಫಂಗಸ್ ಆಗಿದೆ ಆ ಎಲೆಗಳಿಗೂ ಸಹ ಈ ಕರ್ಪೂರದ ಸಿಂಪಡಣೆ ಮಾಡೋದ್ರಿಂದ, ಅದಕ್ಕೆ ನಾವು ಕರ್ಪೂರ ಜೊತೆಗೆ ಸೋಪ್ ವಾಟರ್ ಎರಡನ್ನು ಮಿಕ್ಸ್ ಮಾಡಿ ನಾವು ಗಿಡಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಈ ಫಂಗಸ್ಸು ರೋಗದಿಂದ ನಮ್ಮ ಗಿಡಗಳನ್ನು ರಕ್ಷಣೆ ಮಾಡ್ಕೊಬೋದು ಸ್ನೇಹಿತರೆ. ನೀವು ಈ ಒಂದು ಪ್ರಯತ್ನ ಮಾಡಿ ನೋಡಿ ಸ್ನೇಹಿತರೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಯಾಕೆಂದರೆ ಗಿಡದ ಎಲೆಗಳಲ್ಲಿ ಇರುವಂತಹ ಈ ಒಂದು ಫಂಗಸ್ ರೋಗ, ಆ ಬ್ಯಾಕ್ಟೀರಿಯಾಗಳಿಂದ ರಕ್ಷಣೆ ಸಿಗುತ್ತೆ ಆ ಗಿಡಕ್ಕೆ. ಸ್ವಲ್ಪ ಮಣ್ಣಿಗೂ ಗಿಡದ ಸುತ್ತ ಹಾಕೋದ್ರಿಂದನೂ ಸಹ ಗಿಡದಲ್ಲಿ, ಮಣ್ಣಿನಲ್ಲಿ ಬೆಳೀತಾ ಇರುವಂಥ ಫಂಗಸ್ಸು ಸಹ ಹೊರಟೋಗುತ್ತೆ ಸ್ನೇಹಿತರೆ. ಗಿಡ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಗಿಡದಲ್ಲಿ ಆ ಹೂಗಳನ್ನು ನಾವು ನೋಡ್ಬೋದು. ಯಾಕೆಂದರೆ ಆ ಫಂಗಸ್ಸು ಎಲೆಗಳಿಗೆ, ಹೂಗಳಿಗೆ, ಕಾಂಡಗಳಿಗೆ ಈ ಫಂಗಸ್ ರೋಗದಿಂದ ರಕ್ಷಣೆ ಪಡೀಲಿಕ್ಕೆ ಈ ಒಂದು ಸರಳವಾದ ವಿಧಾನವನ್ನು ಅನುಸರಣೆ ಮಾಡೋದ್ರಿಂದ ನಮ್ಮ ಗಿಡಗಳನ್ನು ಈ ಫಂಗಸ್ ರೋಗದಿಂದ, ಕೆಲವು ಹುಳಗಳು, ಬ್ಯಾಕ್ಟೀರಿಯಾಗಳಿಂದ ರಕ್ಷಣೆ ಮಾಡ್ಕೊಬೋದು ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಿರುವಂಥ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.
ಈ ರೀತಿ ಕರ್ಪೂರವನ್ನು ಮನೆಯಲ್ಲಿಯೇ ಸಿಗುವಂತಹ ಕರ್ಪೂರ ಮತ್ತು ಸೋಪ್ ವಾಟರ್ ಅಥವಾ ಹ್ಯಾಂಡ್ ವಾಶನ್ನು ಇವೆರಡನ್ನ ಮಿಕ್ಸಿಂಗ್ ಇವೆರಡರ ದ್ರಾವಣದಿಂದ ಸಿಂಪಡಣೆ ಮಾಡೋದ್ರಿಂದ ಗಿಡಗಳ ಎಲೆಗಳಲ್ಲಿರುವಂತಹ ಈ ಫಂಗಸ್ಸು ಈ ಹುಳಗಳಿಂದ ರಕ್ಷಣೆ ಮಾಡ್ಕೊಬೋದು ಸ್ನೇಹಿತರೆ. ವಿಡಿಯೋ ನೋಡ್ತಿರುವಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.